ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಈ ತಿಂಗಳ ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ಆರಾಧನೆ ಮಹೋತ್ಸವ ನಡೆಯಕ್ಕಿದೆ. ಈಗ ಒಂದು ಊರ್ಲಿನೂ ದಂಡ್ಯ ರಾಯರ ಮಠಗಳು ಬಂದಾಯಿತು. ಆ ರಾಯರ ಮಠಗಳು ಇರೋದು ನಮಗೆಲ್ಲ ತುಂಬ ಅನುಕೂಲವಾಗಿ ಇದೆ. ಇದು ದ್ವಾಸಿ ದಿನ, ದಶಮಿ ದಿನ, ದ್ವಾಸಿ ಪಾರಣೆ, ದಶಮಿ ದಿನ ಅಂತ ಮಾರಿ ಸಮಯದಲ್ಲಿ ಆ ಮಠಕ್ಕೆ ನಾವು ಹೋಗಿ ಹಸ್ತೋದಕ ಕಟ್ಟಿಟ್ಟು ನಾವು ಮಡಿಯ ವೈಸದೇವ ಮಾಡಿದ ಒಂದು ರಾಯರ ಪ್ರಸಾದ ಕಮಲಾನಾಥ ಪ್ರಸಾದೋದಯಾತ್ ರಾಯರ ಸ್ತೋತ್ರದಲ್ಲಿ ಕೂಡ ಬರ್ತಾರೆ. ಅದನ್ನು ಸ್ವೀಕಾರ ಮಾಡ್ತೇವೆ. ಶ್ರಾದ್ದಾದಿ ಕರ್ಮಗಳು ಅವಶ್ಯ ಮನೆಯಲ್ಲೇ ಮಾಡಬೇಕು. ಯಾರಿಗೂ ಆಗೋದಿಲ್ಲವೋ ಅವರೆಲ್ಲರೂ ಮಠದಲ್ಲಿ ಹೋಗಿ ಮಾಡ್ತಾರೆ. ಅಲ್ಲೇ ಹಸ್ತೋದ ಕಟ್ಟಿಟ್ಟು ಅಲ್ಲೇ ಮಡಿಯ ಅಲ್ಲಿಯೇ ಸ್ನಾನ ಮಾಡಿ ಮಾಡ್ತಾರೆ. ಸೊ ಇನ್ನೂ ಒಂದು ಮಠದಲ್ಲಿ ಇದೆಲ್ಲ ಒಳ್ಳೆ ವಿಷಯಗಳು ಮಠದಲ್ಲಿ ಇರೋದು. ಕೆಲವು ಮಠಗಳಲ್ಲಿ ನೋಡಿದರೆ ಮಠಕ್ಕೆ ಇನ್ಕಮ್ ಬರಬೇಕು ಎಂಬುದಕ್ಕೋಸ್ಕರ ಅವರು ಬಂದು ಅಯ್ಯರ್ ಎಲ್ಲರಿಗೂ ಮಾಡಿಸಿರ್ತಾರೆ. ಸೊ ನಾವು ಒಂದು ಅಲ್ಲಿ ಮಠದಲ್ಲಿಯೇ ಹೋಗಿ ಮಠದಲ್ಲಿಯೇ ಸ್ನಾನ ಮಾಡಿ ಮಡಿ ಉಟ್ಕೊಂಡು ನಾವು ಬಂದು ಶ್ರಾದ್ದಾದಿಗಳನ್ನು ಮಾಡ್ತೇವೆ. ಇನ್ನು ಆಯುಷ್ಯೋಮ, ಜಾತಕರಣ, ನಾಮಕರಣ ಎಲ್ಲ ಫಂಕ್ಷನ್ ಮಾಡ್ತೇವೆ. ಎಲ್ಲ ಅಪಾರ್ಟ್ಮೆಂಟು, ಚಿಕ್ಕ ಮನೆ, ಭಾಳ ಜನ ಎಲ್ಲ ಕೂಗ್ಲಕ್ಕಿಲ್ಲ, ಸ್ಥಳ ಕೀಕಟವಾಗಿರುತ್ತೆ. ಅದಕ್ಕೋಸ್ಕರ ಮಠ ಪಲ ವಿಧದಲ್ಲಿ ನಮಗೆ ಅನುಕೂಲವಾದ. ಈಗ ಅಯ್ಯರ್ ಒಂದ್ರೆಲ್ಲ ಬಂದು ಮಾಡೋ ಕಾರಣ ಅಂದ್ರ ಮಡಿ ಬೇರೆ, ನಮ್ಮ ಮಡಿ ಬೇರೆ. ಅಂದ್ರೆ ಬಂದು ಪ್ಯಾಂಟ್ ಸಟ್ಟೆ ಹಾಕ್ಕೊಂಡು ಚಪ್ಪಲಿ ಹಾಕೊಂಡು ಬರ್ತಾರೆ. ಬಂದು ಅದನ್ನು ಬಿಚ್ಚಿಟ್ಟು ಹಾಗೆ ವೇಷಿನ ಉಟ್ಟುಂಟು, ಕಚ್ಚೆ ಕೂಡ ಹುಟ್ಟೋದಲ್ಲ. ತಂದೆ ಬಂದರು ಹಾಗೆ ತಟ್ಟು ವೇಟಿ ಅಂತ ಹೇಳೋರು ತಮಿಳಲ್ಲಿ. ಆ ತಟ್ಟು ವೇಟಿ ಉಟ್ಟುಕೊಂಡು ನಮ್ಮ ಜೊತೆಗೆ ಕುಡ್ತು ಅವರನ್ನು ಶ್ರಾದ್ದಾದಿಗಳನ್ನ ಮಾಡ್ಕೊಂತಾರೆ. ಯಾಕಂದ್ರೆ ನಮ್ಮ ಮಠದಲ್ಲಿ ಇವಾಗ ಚೀಪ್ ಅಂಡ್ ಬೆಸ್ಟ್ ಹಂಗಂತ ರೀತಿಯಲ್ಲಿ ಅದು ಅಲ್ಲಿನೇ ಇವಾಗ ಹೆಚ್ಚು ಮಾಡ್ತಾಳೆ ಬರ್ತಾ ಇರ್ತಾರೆ. ಅದು ಬೇರೆ ಸಮಾಚಾರ. ಎಲ್ಲರೂ ಬರ್ತಾರೆ. ಈಗ ರಾಯರು ಏನು ಕೇಳ್ತೇವೋ ಆ ವರಗಳನ್ನ ಕೊಡ್ತಾರೆ. ಮಕ್ಕಳಿಲ್ಲಂದವರಿಗೆ ಮಕ್ಕಳು ಕೊಡ್ತಾರೆ. ಮದುವೆ ಹಾಳಂದವರಿಗೆ ಕೊಲ್ಲ ಮದುವೆ ಹಾಳಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ರಾಯರ ಪ್ರಸಾದದಿಂದ. ಓದು ಬರ್ಲಾಂದವ್ರಿಗೆ ಓದು ಕೊಡ್ತಾರೆ. ಜ್ಞಾನ ಸಂಪಾದನೆ ಮಾಡಿ ಮೋಕ್ಷ ಇಚ್ಛಿಸ್ತಾರೆಯೋ ಅವ್ರಿಗೆ ಶಾಸ್ತ್ರ ಜ್ಞಾನನು ಕೊಡ್ತಾರೆ. ರಾಯರ ಮೂಲಕ ಏನು ಬೇಕು ಅವರು ಅದು ನಮ್ಗೆ ಸಿಕ್ಕದೆ, ಏನು ಆಸೆ ಬರ್ತೇವೋ ಅದೆಲ್ಲ ಸಿಕ್ಕದೆ. ಅಂತ ಅವರು ಪವಿತ್ರವಾದ ಒಂದು ಸ್ಥಳ ರಾಯರ ಮಠಗಳು. ಇವಾಗ ಒಂದು ಊರ್ಲಿನೂ 2 ಮಠ 3 ಮಠ ಎಲ್ಲ ಬಂದಿರ್ತು. ಒಂದು ಊರ್ಲಿನೂ ಆ ಮಠ ಅಂತ ಒಂದಿತ್ತು ಅಂದ್ರೆ ಲೈಕ್ ಟ್ರಸ್ಟೀಸ್ ಅಂತ ಒಂದು 8 ಜನ 10 ಜನ ಮರಿ ಇರ್ತಾರೆ. ರಾಯರ ಆರಾಧನೆ ಮಾತ್ರ ಇಲ್ಲ, ಹಂಗ ವಿಜಯನ ಸ್ವಾಮಿಗಳ ಆರಾಧನೆ, ರಘುನಾಥ ತೀರ್ಥರ ಆರಾಧನೆ, ಸತ್ಯ ಪ್ರಮೋದ ತೀರ್ಥರ ಆರಾಧನೆ ಎಲ್ಲ ಕೂಡ ಮಾಡ್ತಾರೆ. ನಮ್ಮ ಟ್ರಿಪ್ಲಿಕೇನ್ ಉತ್ತರಾದಿ ಮಠದಲ್ಲಿ ಒಂದು ದ್ವಾದಶಿ ಮುಕ್ತವಾಗಿ ನೀವು ಅಪೇಕ್ಷೆ ಪಟ್ಟರೆ ಅನ್ನದಾನಕ್ಕೆ ಹಣ ಕೊಡಬಾರ್ದು, ಇಲ್ಲಾಂದ್ರೆ ಫ್ರೀ ಊಟ ಹಾಕ್ತಾರೆ. ಪ್ರತಿ ದ್ವಾದಶಿಗೂ ಹಾಕ್ತಾರೆ. ಚೆನ್ನೈ ಉತ್ತರಾದಿ ಮಠದಲ್ಲಿ ಸ್ವಾಮಿಗರು ಆಜ್ಞಾನುಸಾರವಾಗಿ ಅದು ನಡೀತಾರೆ. ಸೊ ಇದೆಲ್ಲ ನಮಗೆ ಒಂದು ಮಠ ಎಂಬುದ್ರಿ ನಮಗೆ ಒಂದು ದೊಡ್ಡ ವಿಷಯ.
ಸೊ ಉತ್ತರಾಯಣ ಮಠಗಳಲ್ಲಿ ಒಳ್ಳೆ ಪಂಡಿತರನ್ನವ ನೋಡಿ ಅಲಂಕಾರಕ್ಕೆ ಕೊಡಿಸ್ತಾರೆ. ಬೇರೆ ಬೇರೆ ರಾಯರ ಮಠಗಳೆಲ್ಲ ನೋಡಿದ್ರಿ ಅಂದ್ರೆ ಒಂದು ಮಠದಲ್ಲಿ ಒಂದು 7 ಟ್ರಸ್ಟು 5 ಟ್ರಸ್ಟು 6 ಟ್ರಸ್ಟ್ ಅಂತ ಇರ್ತಾರೆ. ಆ ಟ್ರಸ್ಟ್ಗಳು ಪೂರ್ವ ಆರಾಧನೆಗೆ ಒಂದು ಟ್ರಸ್ಟ್ ಅವ್ರಿಗೆ ಬೇಕಾದವ್ರನ್ನೆಲ್ಲ ಹೇಳೋರು, ಮಧ್ಯ ಆರಾಧನೆ ಇನ್ನೊಂದು ಟ್ರಸ್ಟ್ ಅವ್ರಿಗೆ ಬೇಕಾದವ್ರನ್ನ ಹೇಳೋರು, ಉತ್ತರ ಆರಾಧನೆಗೆ ಇನ್ನೊಂದು ಟ್ರಸ್ಟಿ ಅವ್ರಿಗೆ ಬೇಕಾದವ್ರನ್ನ ಹೇಳೋರು. ಇಲ್ಲಿ ಬಂದು ತಾರತಮ್ಯ ಇಲ್ಲ, ಒಂದನಿಲ್ಲ. ಪಂಡಿತರನ್ನ ಕರಿಬೇಕು ಅಂದ್ರೆ ಒಂದನಿಲ್ಲ. ಎಲ್ಲ ಲೌಕಿಕದಲ್ಲಿ ಇರೋರು, ಏನೋ ಚೂರು ಒಂದು ನಂಗೆ ಪುರುಷತ್ವ ಬರೋರು. ಸೊ ನಾವೊಂದು ಮಠಕ್ಕೆ ಹೋಗಿದ್ದೆ, ಹೆಸರು ಬೇಡ ಯಾವ ಮಠ ಅಂತ ಹೇಳಿದ್ರೆ ಆಮೇಲೆ ಅನ್ನೆಸರಿಯ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋದು. ಒಂದು ಮಠಕ್ಕೆ ಹೋಗಿದ್ದೆ, ಅಲ್ಲಿ ಇರೋ ಮ್ಯಾನೇಜರ್ ಹೇಳಿದ್ರು, ಅವ್ರು ಯಾರಪ್ಪ ಅವ್ರನ್ನ ನಾ ಕೂತ್ಕೊಂಡಿದ್ದೆ, ನಾನು ಅಲಂಕಾರಕ್ಕೆ ಹೋಗಿದ್ದೆ. ಏನ್ ಮಾಡ್ತಾ ಇದ್ರಿ, ಶಾಸ್ತ್ರ ಪಾಠ ಎಲ್ಲ ಇದೆ ಅಂದ್ರೆ ಪಕ್ಕ ಮ್ಯಾನೇಜರ್ ಹೇಳಿದ್ರು, ಅವ್ರು ಎಲ್ಲ ವೇದನೂ ಓದಿದ್ದಾರೆ, ಎಲ್ಲಾ ವೇದದನ್ನು ಓದಿದ್ದಾರೆ ಅಂತ ಹೇಳಿದ್ರು. ದೊಡ್ಡ ವೇದ ಪಂಡಿತರು ಹಂಗಂತ ಹೇಳಿದ್ರು. ನಾವು ಕೇಳಿದೆ, ನೀವು ಏನ್ ಸಾಕ ಅಂತ ಕೇಳಿದೆ. ಋಗ್ವೇದ ಅಂತ ಹೇಳಿದ್ರು. ಋಗ್ವೇದಲ್ಲಿ ಮೊದಲು ಋಕ್ ಹೇಳ್ರಿ ಅಂತ ಹೇಳಿದೆ, ಅರ್ಥ ಕೂಡ ಹೇಳ್ರಿ ಅಂತ ಹೇಳಿದೆ. ಅಗ್ನಿಮೀಲೆ ಪುರೋಹಿತಂ ಯಜ್ಞಸ್ಯ ದೇವಂ ಪದಾರಂ ರತ್ನದಾತಮಂ. ಇದು ಒಂದು ಋಕ್ಕಾರ ನಾವು ತಿಳ್ಕೊಂಡಿರ್ಬೇಕು. ತಂಡ್ಯ ವೇದ ಮಂತ್ರಗಳಲ್ಲಿ ಬರೋ ಸೂಕ್ತಗಳೆಲ್ಲ ಇದೆ. ಸೂಕ್ತಗಳು ಪಾರಾಯಣ ಮಾಡ್ತೇವೆ. ಅರ್ಥಾನ ಸಂದರ್ಭ ಕೆಲವರು ಪಾರಾಯಣ ಮಾಡ್ತಾರೆ, ಕೆಲವರು ಹಾಗೆ ಬರಿದಾ ಪಾರಾಯಣ ಮಾಡ್ತಾರೆ. ಇನ್ನು ಮಧ್ವ ವಿಜಯ ಪಾರಾಯಣ, ಲಕ್ಷ್ಮೀ ಶೋಭಾನೆ ಪಾರಾಯಣ, ಮಧ್ವನಾಮ ಪಾರಾಯಣ, ನರಸಿಂಹ ಸ್ತೋತ್ರ ಪಾರಾಯಣ ಅಂತ ಹೇಳ್ತಿ ಎಲ್ಲ ಪಾರಾಯಣ ದಂಡಿದಲ್ಲಿ ಮಾಡ್ತಾರೆ. ಇವಾಗ ಭಗವದ್ಗೀತೆ ಪಾರಾಯಣ ಅಂತ ಹೊಸದ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಯಾರಿಗೂ ಸಂಸ್ಕೃತವೇ ಬರೋದಿಲ್ಲ. ಯಾರಿಗೂ ಅಂದ್ರೆ ಎಲ್ಲಾರನ್ನೂ ಹೇಳೋದಿಲ್ಲ. ಕೆಲವು ಮೋಸ್ಟ್ ಆಫ್ ದ ಪೀಪಲ್ ಡು ನಾಟ್ ನೋ ರೀಡ್ ಆರ್ ರೈಟ್ ಸಂಸ್ಕೃತ್. ಸಂಸ್ಕೃತ ಬಂದು ದೇವ ಭಾಷೆ. ಮತ್ತ ಭಾಷೆಯೆಲ್ಲ ನಾ ಕೇವಲ ಮಾತಾಡಲ್ಲ, ಸಂಸ್ಕೃತದಲ್ಲಿ ದೇವ ಭಾಷೆ ಅಂತ ಕರೀತಾರೆ. ಎಲ್ಲ ಗ್ರಂಥಗಳನ್ನ ಸಂಸ್ಕೃತದಲ್ಲೇ ಬಂದಿದೆ. ಆಮೇಲೆ ಇತ್ತೀಚೆಗೆ ಕನ್ನಡದಲ್ಲಿಲ್ಲ, ದಂಡ್ಯ ಬಂದಿದೆ. ಹರಿಕಥಾಮೃತ ಸಾರ ಎಂಬ ಒಂದು ಗ್ರಂಥ ಕನ್ನಡದಲ್ಲೇ ಬರೆದಿದ್ದಾರೆ. ಹರಿಕಥಾಮೃತ ಸಾರ, ಹರಿಭಕ್ತಿ ಸಾರ ಇದೆಲ್ಲ ಒಂದು ಕನ್ನಡದಲ್ಲಿಯೇ ಮಾಡಿದ್ದಾರೆ. ಈಗ ಯಾಕೆ ಕನ್ನಡ, ತೆಲುಗು, ಮಲಯಾಳ, ಹಿಂದಿ, ಮರಾಠಿ ಇಲ್ಲೆಲ್ಲ ತಮಿಳ್ಗಿಂತ ಸ್ವಲ್ಪ ಶ್ರೇಷ್ಠ ಹಂಗಂತ ಹೇಳಿದ್ರೆ ಅದರಲ್ಲಿ ಖ ಖ ಘ ಘ ಚ ಛ ಝ ಝ ಠ ಠ ಡ ಢ ಪ ಫ ಬ ಭ ಈ ವ್ಯತ್ಯಾಸಗಳು ಬರ್ತವೆ. ಮೊದಲನೇ ತ ಹಾಕಿದರೆ ಏನು ಹೇಳಬೇಕು, ತರುವಾಯ. ಅದಕ್ಕೆ ಬಂದು ಇದು ಮಾಡೋಣ. ಗ್ರಂಥ, ಗ್ರಂಥ ಅಂತ ಎರಡನೇ ತ. ದಾನ ಮಾಡೋದಕ್ಕೆ ಮೂರನೇ ದ. ಧರ್ಮ, ಧರ್ಮ ಮಾಡೋದಕ್ಕೆ ನಾಲ್ಕನೇ ದ. ಥ ದ ಧ. ಈ ವ್ಯತ್ಯಾಸಗಳು ತಮಿಳು ಭಾಷೆಯಲ್ಲಿ ನೀವು ಬರೆದ್ರೆ ಏನೇ ನಂಬರ್ ಹಾಕಿದ್ರೆ ಕೂಡ ಅದಕ್ಕೆ ಕ್ರಮವ ನೀವು ಉಚ್ಚಾರಣೆ ಮಾಡ್ಲಿಕ್ಕೆ ಆಗದು. ಈಗ ಸಂಸ್ಕೃತದಲ್ಲಿ ಇಟ್ಟುಂಡು ಒಬ್ಬರು ಉಚ್ಚಾರಣೆ ಮಾಡ್ತಾರ, ಪಾರಾಯಣ ಮಾಡ್ತಾರಂದ್ರೆ ಅದಕ್ಕೆ ಬೇಕಾದ ಸಮಯಕ್ಕಿಂತ ಮೀಟರ್, ದೀರ್ಘ, ಹ್ರಸ್ವ ಇದೆಲ್ಲ ಬಂದು ಆಗೋ ಪಾರಾಯಣ ಆಗೋ ಟೈಮ್ಗಿಂತ ತಮಿಳು ಮಾಡೋದಕ್ಕೆ ಟೈಮ್ ಜಾಸ್ತಿ ಆತ. ಆಗ ನಾವು ಹೇಳೋದನ್ನು ಸಿಂಕ್ರನೈಸ್ ಆಗದೆ ಆಗುದು. ಫಸ್ಟ್ ಪಾಯಿಂಟ್. ಇನ್ನೂ ಒಂದು ಪಾಯಿಂಟ್, ನೆಕ್ಸ್ಟ್ ಪಾಯಿಂಟು, ಅರ್ಥವೇ ತಿಳಿದು ಬಹಳ ಜನಗಳು ಅರ್ಥವೇ ತಿಳಿಯೋದಿಲ್ಲ. ಅರ್ಥ ತಿಳಿಯಾಗ ಒಂದು ಪಾರಾಯಣ ಮಾಡಿದರೆ ಅದು 0, ನಿಷ್ಫಲ ಅಂತ ಹೇಳಿ. ಅರ್ಥ ಒಂದು ಶ್ಲೋಕ, ಅದನ್ನ ಪದಚ್ಛೇದ ಹೆಂಗ ಮಾಡಬೇಕು, ಹೆಂಗ ಅನ್ವಯ ಮಾಡಬೇಕು, ಹಂಗಂತ ತಿಳ್ಕೊಂಡು ಅದನ್ನ ನೀವು ಪಾರಾಯಣ ಮಾಡಬೇಕು. ಈಗ ಚಿಕ್ಕ ಒಂದು ಶ್ಲೋಕ ನಾ ಹೇಳ್ತಾನೆ ನಿಮಗೆ, ಏನದ್ರಿ ಅಂತ ಹೇಳ್ತು. ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ. ಇದು ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ ಅನ್ನಂತ ಹೆಸರು. ಸೊ ಯಾವುದೇ ಶ್ಲೋಕವಾದ್ರೂ
ನೀವು ಒಂದು ಕ್ವಶನ್ ಮಾಡಬೇಕು, ಅದಕ್ಕೆ ಆನ್ಸರ್ ಸಿಕ್ಕಬೇಕು. ಇಲ್ಲಿ ನಮಾಮಿ ದೂತಂ, ತಮಿಳ್ಲಿ ಕಂಬರಾಮಾಯಣದಲ್ಲಿ ನಾ ಸೀತೆಯನ್ನ ನೋಡಿದೆ ಅಂತ ಹೇಳ, ಕಂಡೇನು ಸೀತೆಯೈ, ಕಂಡೇನ್ ನೋಡಿದೆ, ಏನಪ್ಪ ನೋಡಿದಿ, ಎದನ್ನ ನೋಡಿದಿ, ಯಾರನ್ನ ನೋಡಿದಿ, ಹಾಗೆ ಪ್ರಶ್ನೆ ಬರ್ತಾರೆ. ಕಂಡೇನ್ ಸೀತೆಯೈ, ಸೀತೆಯನ್ನು ನಾನು ನೋಡಿದೆ, ನನ್ನ ಕಣ್ಣಿಂದ ನೋಡಿದೆ ಅಂತ ಹೇಳ್ತಾರೆ. ಅದೇ மாதிரி ಮೊದಲಿ ಆರಂಭವೇ ಕೆಲವೆಲ್ಲ ನಮಃ ಅಂತ ಕೊನೆಯಲ್ಲಿ ಬರೋದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ, ತೇ ನಿನಗ ನಮಸ್ಕಾರ. ಯಾರಿಗೆ ನಮಸ್ಕಾರ? ಕಲ್ಯಾಣ ಅದ್ಭುತ ಗಾತ್ರ ಹಂಗೆಲ್ಲ ಬರ್ತಾರೆ. ಸರಿ, ಈಗ ಮೊದಲು ಹೇಳಿದ ಶ್ಲೋಕಕ್ಕೆ ಮತ್ತು ಬರ್ತಾನೆ ಬರೋಂತಲ್ಲ. ನಮಾಮಿ ಅಂದರೆ ನಮಸ್ಕಾರ ಮಾಡ್ತಾನೆ. ದೂತಂ, ದೂತನಿಗೆ ನಮಸ್ಕಾರ ಮಾಡ್ತಾನೆ. ದೂತನ್ ನಮಸ್ಕಾರ ಮಾಡ್ತಾನೆ, ದೂತನಿಗೆ ನಮಸ್ಕಾರ ಮಾಡ್ತಾನೆ. ಅವ ಯಾರ ದೂತ ಅಂದ್ರೆ ರಾಮಸ್ಯ ದೂತ, ರಾಮನ ದೂತ. ರಾಮನ ದೂತನಿಗೆ ಎದಕ್ಕೆ ನಮಸ್ಕಾರ ಮಾಡಬೇಕು ಅಂದ್ರೆ, ರಾಮದೇವರು ಕೊಟ್ಟ ಉಂಗುರವನ್ನು ಸೀತಾದೇವಿಗೆ ತೊಂಡೋಗಿ ಕೊಟ್ಟ. ಅಶೋಕವನದಲ್ಲಿ ಲಂಕಾಗೆ ಹೋಗಿ ಸೀತಾದೇವಿ ಕೊಟ್ಟ ರಾಕೋಡಿ, ಕಣಯಾಳಿ ಅಂತ ತಮಿಳು ಹೇಳ್ತಾರೆ, ಆ ರಾಕೋಡಿಯನ್ನು ತಗೊಂಡು ಬಂದು ರಾಮದೇವರಲ್ಲಿ ಕೊಟ್ಟ. ಕೊಟ್ಟು ಏನ್ ಮಾಡ್ಕೊಂಡ್ರು? ಆಲಿಂಗನ ಮಾಡ್ಕೊಂಡ್ರು. ಸಗಭೋಗಮಸ್ಮೈ, ಸಗಭೋಗಂಬ ಪದಕ್ಕೆ ಭಾವಿ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಪದವಿನೂ ನಿಂಗೆ ಸಿಕ್ಕಲಿ ಅಂತ ಆಶೀರ್ವಾದ ಮಾಡ್ತಾರೆ. ಮಧ್ಯ ವಿಜಯದಲ್ಲಿ ಬರ್ತಾರೆ. ಸೊ ಹಿಂಗ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಬೇಕು. ಸೊ ನಮಾಮಿ ದೂತಂ ರಾಮಸ್ಯ ದೂತಂ, ರಾಮಸ್ಯ ದೂತ, ರಾಮದೂತನಿಗೆ ಎದಕ್ಕೆ ನಮಸ್ಕಾರ ಮಾಡಬೇಕು? ಸೀತೆ ಉಂಗುರ ತಗೊಂಡೋಗಿ ಕೊಟ್ಟ, ಸೀತೆ ಕೊಟ್ಟ ರಾಕಾಡಿನ ರಾಮದೇವತ್ಲಿ ಕೊಟ್ಟ. ಸುರದ್ರುಮಂ, ಸುಖದಂ ಚ ಸುರದ್ರುಮಂ. ಏನ್ ಕೊಡ್ತಾನ? ಸುಖದಂ, ಸುಖಗಳನ್ನ ಕೊಡ್ತಾನ, ಆಸೆ ಪಡೋದನ್ನ ಕೊಡ್ತಾನ, ಇಷ್ಟಪಟ್ಟದನ್ನ ಕೊಡ್ತಾನ. ಸುಖದಂ ಹೆಂಗ ಕೊಡ್ತಾನ? ದಮ್ ಅಂದ್ರೆ ಓವರ್ಫ್ಲೋ ಆತ, ಲಿಮಿಟ್ಲೆಸ್, ಅನ್ಲಿಮಿಟೆಡ್. அதுதான் சுகதம். பொங்கி வழிஞ்சோ அளவு, ಒಂದು ಪಾತ್ರೆಯಲ್ಲಿ ತುಂಬಾ அளவு தான் ನಾವು ಹಾಕ್ಲಕ್ முடிಯೋದು. ಆಮೇಲೆ ಪೊಂಗಿ ವಳಿಂಜಿತು ಅಂದ್ರೆ ಅದು ಪಾತ್ರ ಹಿಡಿದು. ಅಂದ மாதிரி ನಾವು ಅದನ್ನ ತಾಂಗ್ಲಕ್ ಮುಡಿದೋ, ಹಿಡಿಲಕ್ ಮುಡಿದೋ, ಎಂಜಾಯ್ ಮಾಡ್ಲಕ್ ಮುಡಿದೋ, ಭೋಗ ಮಾಡ್ಲಕ್ ಮುಡಿದೋ. ಸುಖದಂ, ಆ ಲಿಮಿಟ್ಲೆಸ್ ಕೊಡ್ತಾಳೆ ಇರ್ತಾಳಂತ. ಸುಖದಂ ಅದು ಮಾತ್ರ ಇಲ್ಲ, ಚ ಆಲ್ಸೋ ಸುರದ್ರುಮಂ. ಸುರ ಅಂದ್ರೆ ದೇವತೆಗಳು, ಧ್ರುವ ಅಂದ್ರೆ ಗಿಡಗಳು, ವೃಕ್ಷ, ಮರಂ. ಸೊ ಸುರದ್ರುಮ ಅಂದ್ರೆ ದೇವತಾ ಲೋಕದಲ್ಲಿ ಇರೋ ವೃಕ್ಷ. ಸೊ ಸುರದ್ರುಮ ಅಂದ್ರೆ ಏನು? ಅದು ಕೇಳಿದ್ದೆಲ್ಲ ಕೊಡೋದು. ಮಾವಿನಕಾಯಿ ಸೀಸನ್ ಇಲ್ಲ ಅಂದ್ರೆ ಮಾವಿನಕಾಯಿ ಕೊಡೋದು, ಮಾವಿನ ಹಣ್ಣು ಕೊಡೋದು. ಮಾವಿನ ಹಣ್ಣು ಸೀಸನ್ ಇಲ್ಲ ಅಂದ್ರೆ ಹಣಸಿನ ಹಣ್ಣು ಸೀಸನ್ ಇಲ್ಲ ಅಂದ್ರೆ ಹಣಸಿನ ಹಣ್ಣು ಕೊಡೋದು. ನಾಗಪಳಂ, ಜಂಬೂ ಅದು ಸಿಕ್ಕ ಆ ಸೀಸನ್ ಇಲ್ಲ ಅಂದ್ರೆ ಆಗಣ ಫ್ರೂಟ್ ಕೊಡೋದು. ಏನು ಬೇಕೋ ಕೊಡೋದು. ಅದು ಸುರದ್ರುಮ ಅಂತ ಹೇಳಿದ್ದಾರೆ. ನಮಗೆ ಈಸಿ ಅರ್ಥ ಆಗಬೇಕು ಅಂದ್ರೆ ಕಲ್ಪವೃಕ್ಷ ಅಂತ ಹೇಳ್ತೇವೆ. ದಂಡೆಯ ದೇವಸ್ಥಾನದಲ್ಲಿ, ತಿರುಪತಿಲಿ, ಶ್ರೀರಂಗದಲ್ಲಿ ಕಲ್ಪವೃಕ್ಷ ವಾಹನ ಅಂತ ಒಂದು ವಾಹನವೇ ಬರೋದು. ಆ ಕಲ್ಪವೃಕ್ಷನ ಕೇಳಿದ್ದೆಲ್ಲ ಕೊಡೋದು. ಇನ್ನೊಂದು ಕಾಮಧೇನು. ಸೊ ಈ ಕಾಮಧೇನು ಕೇಳಿದ್ದೆಲ್ಲ ಕೊಡೋದು. ನಂದಿನಿ ಎಂಬ ಕಾಮಧೇನು ಅದನ್ನ ಅಪಕಾರ ಮಾಡಿಕೊಂಡು ಹೋಗ್ತಾನೆ ದಿಲೀಪ. இந்த மாதிரி ಕಲ್ಪದ್ರುಮ, ಸುರದ್ರುಮ, ಅದು ಕಲ್ಪದ್ರುಮ, ಕಲ್ಪವೃಕ್ಷ, ಇದೆಲ್ಲ ಪರ್ಯಾಯವಾಚಿ ಶಬ್ದಗಳು, ಆಂಟನಿಮ್ಸ್, ಸಿಮಿಲರ್ ಮೀನಿಂಗ್ ಕೊಡೋ ವರ್ಡ್ಸ್. ಸುರದ್ರುಮಂ, ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಆಲ್ಸೋ ಸುರದ್ರುಮಂ. ಆ ರೀತಿಯಲ್ಲಿ ಕೊಡೋರು. ಕಲ್ಪವೃಕ್ಷ ಕಾಮನ ಹೆಂಗ ಕೊಡೋದು ಹಂಗಾಗಿ ಕೊಡೋದು. ಇವ್ರು ಹೆಂಗ್ ಕೊಡ್ತಾವ್ರಿ ಹಂಗ ಆ ವೃಕ್ಷಗಳು ಕೊಡೋದು. ಕಲ್ಪದ್ರು. ಪೀನವೃತ್ತ, ಮಹಾಬಾಹುಂ. ಮಹಾಬಾಹು, ಮಹಾ ಅಂದ್ರೆ ಮೈಟಿ, ದೊಡ್ಡ, ಬಾಹುಂ ಶೋಲ್ಡರ್. ಪೀನವೃತ್ತ, ಪೀನವೃತ್ತ ಅಂದ್ರೆ ನಮಗೆಲ್ಲ ಕೈ ನೋಡಿದ್ರೆ ಇಲ್ಲಿ ರೌಂಡ್ ಆಗುತ್ತೆ, ಇಲ್ಲಿ ಒಂದು ಬೆಂಡ್ ಬರುತ್ತೆ, ಇಲ್ಲಿಂದ ಹಿಂಗಾಗಿದೆ. ಅದು ಹನುಮಂತ ದೇವರೋಡ ಕೈ ಬಂದು ಒಂದೇ ಶೇಪ್ಲಿ ಇರೋದು. ಪೀನವೃತ್ತ, ಶೇಪ್ ಅಂತ ವೃತ್ತ, ಪೀನವೃತ್ತ
ಈಕ್ವಲ್ ಶೇಪ್. ಈ ಉರುಟು ಕಟ್ಟೆ ಅಂತ ಹೇಳ್ತಾರಲ್ಲ, ಸೌಕು ಕಟ್ಟೆ ಅಂತ ಹೇಳ್ತಾರಲ್ವ, ರೌಂಡ್ ಶೇಪ್ ಇರೋದು ಹಂಗೆ. ಸೊ ಅದೇ ರೀತಿಯಲ್ಲಿ ಪೀಣ ವೃತ್ತ ಮಹಾಬಾಹು ಸರ್ವಶತ್ರು ನಿವಾರಣಂ. ಸರ್ವ ಎಲ್ಲಾ ಶತ್ರುಗಳನ್ನು ನಿವಾರಣಂ, ವಾರಣ ಅಂದ್ರೆ ಹತ ಮಾಡೋದು, ನಿವಾರಣಂ ಚೆನ್ನಾಗಿ ನಿತರಾಂ ವಾರಣಂ ನಾಶ ಮಾಡ್ತಾರೆ. ಹಾಗಂದ್ರೆ ಶತ್ರುನವೇ ನಾಶ ಮಾಡಿರ್ತಾರೆಯಾ? ಇಲ್ಲ. ನಮಗೆ ಅವರಲ್ಲಿ ಇರೋ ಶತ್ರುತ್ವವೋ ಇಲ್ಲ ಅವನಿಗೆ ನಮ್ಮ ಮೇಲೆ ಇರೋ ಶತ್ರುತ್ವವೋ ಆ ಶತ್ರುತ್ವವನ್ನು ನಾಶ ಮಾಡ್ತಾರೆ. ಸೊ ಈಗ ಅರ್ಥ ತಿಳ್ಕೊಂಡು ಇದನ್ನ ನೀವು ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರಮಂ ಪೀನವತ್ತ ಮಹಾಭಾಗಂ ಸರ್ವಶತ್ರು ನಿವಾರಣಂ, ಈ ಅರ್ಥ ಅನುಸಂಧಾನ ಕೂಡ ನೀವು ಪಾರಾಯಣ ಮಾಡಿದರೆ ಅದು ತಾನು ನಮಗೆ ಫಲ ಕೊಡೋದು. ಅರ್ಥವೇ ತಿಲ್ಲಂಗ ಪಾರಾಯಣ ಮಾಡಿದರೆ ಅದು ಪಾರಾಯಣವಲ್ಲ, ಅದು ಮಿಯರ್ ವೇಸ್ಟ್. ರೀಡಿಂಗ್ ಆಫ್ ಓನ್ಲಿ ಲೆಟರ್ಸ್, ಓನ್ಲಿ ಸೌಂಡ್ ಕಮ್ಸ್ ಫ್ರಮ್ ಯುವರ್ ಮೌತ್. ಅದಕ್ಕೆ ಒಂದು ಫಲನೂ ಇಲ್ಲ. ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದ್ರೆ ಅದಕ್ಕೆ ಫಲ. ಈ ರೀತಿಯಲ್ಲಿ ಪಾರಾಯಣ ಎಂಬುದು ಇರಬೇಕು. ಸೊ ಇವಾಗ ಆರಾಧನೆಗೆ ಬರುವಂತಾಗ ಅವ್ರನ್ನ ನಾನು ಕೇಳಿದೆ, ನೀವು ಇದು ಋಕ್ ಹೇಳ್ರಿ ಅಂದ್ರೆ, ಇಲ್ಲ ಆಚಾರ್ಯ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನೀವು ಯಜ್ ಸಾಕಾವ ಇರ್ರಿ, ಋಕ್ ಸಾಕಾವ ಇರ್ರಿ, ಸಾಮವೇದ ಸಾಕಾವ ಇರ್ರಿ, ಇಲ್ಲ ಅಥರ್ವಣ ಜಾಸ್ತಿ ಇಲ್ಲ, ಒಂದು ಮಂತ್ರ ಭಾಗ ಮಾದರಿ ಹೊರಡೋದು ಔಷಧಿಗಳು ಅದು ಇರಲಿ. ಒಂದು ರುಕ್ಕು ಮೊದಲ ರುಕ್ಕಾರ ನೀವು ಹೇಳಬೇಕು. ಒಂದು 10 ರುಕ್ಕಾರ ತಿಳ್ಕೊಂಡ್ರೆ ತುಂಬಾ ಶ್ರೇಷ್ಠವಾದದ್ದು. ಅವ್ರು ಹೇಳಿದ್ರು, ಅವರು ವೇದನ್ನ ಬಡಿಸಿರ್ತಾರೆ, ವೇದ ಪಂಡಿತರ ಅಂತ ಹೇಳಿದ್ರು. ನನಗೆ ಪುರುಷ ಸೂಕ್ತ ತಿಳಿಯೋದು, ನಂಗೆ ಬಂದು ಶ್ರೀ ಸೂಕ್ತ ತಿಳಿಯೋದು, ಇದನ್ನ ತಾನೇ ನಂಗೆ ತಿಳಿಯೋದು ಎಂಬುದನ್ನ ಅವರು ಬಂದು ವೇದ ವೈದ್ಯನ ಅಂತ ಹೇಳಿಬಿಟ್ರು. ಆಚಾರ್ಯ ಕ್ಷಮಾಪಣೆ ಮಾಡಿಕೊಂಡ್ರಿ, ಹಂಗ ನನ್ನ ಕ್ಷಮಾಪಣೆ ಕಲಿಕೊಂಡ್ರು. ಮಠ ಹೆಸರು ಬೇಡ, ಆ ಮಠದಲ್ಲಿ ಅವರ ಅಲಂಕಾರಕ್ಕೆ ಕೊಡ್ತಾರೆ. ನಾನು ಆ ಮಠಕ್ಕೆ ಅಲಂಕಾರಕ್ಕೆ ಹೋಗಿದ್ದೆ. ಈಗ ಈ ರೀತಿಯಲ್ಲಿ ಟ್ರಸ್ಟಿಯಿಂದ ಇಟ್ಟುಕೊಂಡು ಅವ್ರವ್ರಿಗೆ ಬೇಕಾದ್ರೆ ಈ ಆರಾಧನೆಗೆ ನೀ ಹೇಳು, ಹಿಂಗೆ ಬೇಕಾದ್ರೆ ಈ ಆರಾಧನೆ ಬೇಕಾದ್ರೆ ನಾ ಹೇಳು, ನಾ ಅಂತಿಲ್ಲ ಅಂದ್ರೆ ಇದು ಮಾಡಿಕೊಂಡು ಇಲ್ಲಿ ಜಗಳ ಒಬ್ರಿಗೆ, ಅಯ್ಯೋ ಅವನು ಸೊಲ್ಲಾದ ಅವನ ಬೇಸ್ಟ್ ಅಂತ ಇವ ಹೇಳುವ, ಇವನ ಕೇಳಿದ್ರೆ ಇವ ಬೇಸ್ಟ್ ಅಂತ ಅವ ಹೇಳುವ, ಅವನಿಗೆ ಕೇಳಿದ್ರೆ ಇವ ಬೇಸ್ಟ್ ಅಂತ ಅವ ಹೇಳುವ, ಅವನ ನೋಡಿ ಅವ ಬೇಸ್ಟ್ ಅಂತ ಅಲ್ವ. ಇದೇ ರೀತಿಯಲ್ಲಿ ಒಬ್ರೊಬ್ರು ತರ್ಕ ಮಾಡಿಕೊಂಡು ಹೋತಾಲೇ ಇದೆ. ಇವಾಗ ಅಲಂಕಾರಕ್ಕೆ ಕೂರ್ಸಿ ಇಡೋದಕ್ಕಂತ ಒಂದು ಯೋಗ್ಯತಾಂಶಗಳು ಇದೆ. ಅದು ಎಲ್ಲಿಲ್ಲ ಇದೆಯೋ, ಯಾರ್ಯಾರಿಲ್ಲ ಇದೆಯೋ ಅಂದ್ರನ್ನ ಮಾತ್ರ ನೀವು ಒಂದು ಅಲಂಕಾರಕ್ಕೆ ಕೂರಿಸಬೇಕೆಂಬುದು ನನ್ನ ಒಂದು ಪ್ರಾರ್ಥನೆ, ವಿಜ್ಞಾಪನೆ. ಸೊ ಇನ್ನೂ ನೋಡಿದರೆ ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಎಲ್ಲ ನಡೀತಾರೆ. ಅದಕ್ಕೆಲ್ಲ ಕೆಲವರು ಪುರೋಹಿತರು ಆ ಮದುವೆನ ಮಾಡಿಸಿರ್ತಾರೆ. ಈಗ ಸಮೀಪದಲ್ಲಿ ಕೂಡ ಒಂದು ಮದುವೆಗೆ ನಾನು ಹೋಗಿದ್ದೆ, ಆ ಆಚಾರ ಮಂತು ಮಾಡಿಸಿಟ್ರು. ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಸಿಡಬಾರ್ದು, ಈ ಥರ ನಾನು ನಿಮಗೋಸ್ಕರ ಮಾಡಿಸಿಡ್ತೇನೆ, ರೇಟ್ ಕೊಂಚ ಜಾಸ್ತಿ ಆಗ್ಬೋದು ಹಂಗಂತ ಹೇಳ್ಬಿಟ್ಟು ರೇಟ್ ಜಾಸ್ತಿ ಆಗಿ ತಗೊಂಡು ಮದುವೆ ಮಾಡಿಸಿಟ್ಟು ನಮ್ಮ ಸಂಪ್ರದಾಯ ಪಡಿ ಎಲ್ಲವೇ ಮಾಡಿದರು. ಇನ್ನು ಕೆಲವು ಇದರಲ್ಲಿ ಏನಂದ್ರೆ, ಈಗ 4ನೇ ವರ್ಣದವರಲ್ಲಿ ಕೂಡ ಎಲ್ಲ ವರ್ಣದಲ್ಲಿ ಕಾಶಿಯಾತ್ರ ಎಂಬುದು ಉಂಟು. ಈ ಸಮೀಪದಲ್ಲಿ ಇನ್ನೊಂದು ಮದುವೆ ಕೂಡ ಮುಂದೆ ನಡೆಯುತ್ತೆ, ಅದಕ್ಕೊಂದು ಕಾಶಿಯಾತ್ರ ಮಾತ್ರ ಇಲ್ಲ, ಬಾಕಿಯೆಲ್ಲ ನಮ್ಮ ಸಂಪ್ರದಾಯ ಪಡಿ. ಕಾಶಿಯಾತ್ರ ಅಂದ್ರೂ ಉಂಟು, ಆಂಧ್ರ ಸಂಪ್ರದಾಯದಲ್ಲಿ ಉಂಟು, ಎಲ್ಲ ಸಂಪ್ರದಾಯದಲ್ಲಿ ಉಂಟು ಕಾಶಿಯಾತ್ರ ಎಂಬುದು. ಈಗ ನಮ್ಮನ್ನ ನಾವೇ ಯಾಮಾರಿಸಬಾರ್ದು. ಅದಕ್ಕೋಸ್ಕರ ಅಲಂಕಾರಕ್ಕೆ ಯಾರು ಕೂಡ್ತಾರೆಯೋ ಆ ಪುರೋಹಿತರು ಖಂಡಿತ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಇಲ್ಲ ಇಂಟರ್ ರಿಲಿಜಿಯಸ್ ಮ್ಯಾರೇಜು ಮಾಡಿಸಿ ಇಟ್ಟವರ ಯಾರು ಕುಡ್ದು ಅದು ಅಲ್ಲಿ ಯಾರು ಮಾಡಿಸಿ ಇಟ್ಟರೆ ನಮಗೆ ಬಂದು ಕಿಮಿಗೆ ಬಂದಿರೋದು. ಸಾಧಾರಣ ಮನುಷ್ಯರಲ್ಲೇ ಬರೋ ಪಕ್ಷದಲ್ಲಿ ಮಠದಲ್ಲಿ ಎಲ್ಲ ಕೂಯಿ ಮಾತಾಡ್ಲಕ್ತಾನೆ ಮಠದಲ್ಲಿ ಬರ್ತಾರೆ, ಪ್ರವಚನಕ್ಕೆ ಎಲ್ಲಕ್ಕೆ ಬರೋದಲ್ಲ, ಊಟ ಸಮಯಕ್ಕೆ ಬರ್ತಾರೆ. ಎಲ್ಲರನ್ನೇ ಅಲ್ಲ, ಕೆಲವ್ರನ್ನೇ ಇರ್ತಾರೆ. ಅಲ್ಲಿ ಎಲ್ಲ ಸಮಯಗಳು ನಮಗೆ ಭೂಲೋಕದಲ್ಲಿ ನಡೆಯ ಎಲ್ಲ ವಿಷಯಗಳನ್ನು ಮಠದಲ್ಲಿ ಅವಶ್ಯ ಫಸ್ಟ್ ತಿಳಿದಿರೋದು. ಅಂದ மாதிரி ಯಾರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಸಿರ್ತಾರೆ ಆ ಪುರೋಹಿತರು ಅಂದ್ರೆ ಆ ಆಚಾರನ ಅಲಂಕಾರ ಪಂಥಿಗೆ ಕೂಡಿಸ್ಬೇಕು. ಎರಡನೇದು ಇನ್ನೊಂದು, ಸಂಧ್ಯಾ ಬ್ರಾಹ್ಮರ ಮನೆಯಲ್ಲಿ ಮಾಧವರ ಮನೆಯಲ್ಲಿ ಇವಾಗ ನಾಯಿ ಬಳಸೋದು ಒಂದು ಫ್ಯಾಷನ್ ಆಗೋಯ್ತು. ಹೇಳಿದ್ರೆ
ಒಂದು ಕುಟುಂಬದಲ್ಲಿ ಹೇಳ್ತಾರೆ, ನಮಗೆ ಸೇಫ್ಟಿ ಆಚಾರ ಅಂತ ಹೇಳ್ತಾರೆ, ಸೇಫ್ಟಿಗೋಸ್ಕರ ನಾಯಿ ಬಳಸ್ತೇವೆ ಅಂತ ಹೇಳ್ತಾರೆ. ಅವ್ರ ಮನೆಯಲ್ಲಿ ಕೂಡ ಒಂದು ವೇದ ಓದಿದ ಹುಡುಗ ಇದ್ದ, ವಿದ್ಯಾಪೀಠದಲ್ಲಿ ಓದಿದ ಹುಡುಗ ಇದ್ದ, ಆ ಮನೆಗೆ ಈ ಗತಿ. ಆಗ ನಿಂಗೆ ದೇವ್ರ ಮೇಲೆ ನಂಬಿಕೆ ಅಲ್ಲವಾ? ದೇವ್ರ ಮೇಲೆ ನಂಬಿಕೆ ಅಲ್ಲವಾ? ನಾಯಿ ಮೇಲೆ ತಾನು ನಂಬಿಕೆಯಾ? ನಾಯಿ ಬಂದು ದೇವ್ರಿಗಿಂತ ವಸತಿಯ ಶ್ರೇಷ್ಠವ? ನಾಯಿನ ರಕ್ಷಣೆ ಮಾಡೋದು ದೇವ್ರ ರಕ್ಷಣೆ ಮಾಡಲಾರನ? ಇಂಥ ಪರಿಸ್ಥಿತಿ ಬಂದಿದೆ. ಅದೇ ಮಾದಿರಿ ಇನ್ನೊಂದು ಕುಟುಂಬದಲ್ಲಿ, ಯಾಕಪ್ಪ ಎಲ್ಲ ನೀ ಭಜನೆ ಮಾಡ್ತಿ, ಪಾರಾಯಣ ಮಾಡ್ತಿ, ಎಲ್ಲ ಮಾಡ್ತಿ, ಆದರೆ ಮನೇಲಿ ನಾಯಿ ಬಳಸ್ತಾ ಇದ್ದಿಲ್ಲ ಅಂದ್ರೆ ನನ್ನ ಮಗ ಆಸೆ ಪಡ್ತಾನ, ನಾ ಏನು ಮಾಡೋದು? ಒಂದು ನಾಯಿನ ತೂಕಿ ಹೊರಗೆ ಬಿಸಾಡು, ಇಲ್ಲ ಮಗನ ತೂಕಿ ಹೊರಗೆ ಬಿಸಾಡು ಹಾಗಂತ ನಾ ಹೇಳಿದೆ. ಅಂತ ಮಾರಿ ಯಾರು ಮಾದೂರ್ ಮನೆಯಲ್ಲಿ ನಾಯಿ ಬೆಳೆಸ್ತಾರೆ, ಅದು ಸೇಫ್ಟಿಗೋಸ್ಕರ ಬೆಳೆಸಿದ್ರೇನು ಸರಿ, ಮಗನಿಗೋಸ್ಕರ ಬೆಳೆಸಿದ್ರೇನು ಸರಿ, ಇಲ್ಲ ಇವನ್ ಮನೆ ಪಕ್ಕದಲ್ಲಿ ಅದು ಇವನ್ ಮನೆಯಲ್ಲಿ ಅದು ಕುಟ್ಟಿ ಹಾಕಿತ್ತು ಅಂತ ಅದಕ್ಕೋಸ್ಕರ ಅದ ಮೇಲೆ ಒಂದು ವಾತ್ಸಲ್ಯ. ಆಮೇಲೆ ಜಡಭರತನ ಕಥೆ ಹಂಗ ಇಡೋದು, ಜಿಂಕೆ ಮೇಲೆ ಪ್ರಾಣ ಇಟ್ಟುಂಡು ಕಳಿಸಿ ಜಿಂಕೆ ಹುಟ್ಟಿದ ಅದೇ ಮರ ಇಡೋದು. ನಾವು ಜಡಭರದ ಆಗಾಣ್ಬೇಡ. ಅದಕ್ಕೋಸ್ಕರ ಮಠದಲ್ಲಿ ಇರೋ ನಿರ್ವಾಹಿಗಳು, ಆ ಕಮಿಟಿಲಿ ಇರೋರು ಅಂದ್ರೆ ಎಲ್ಲರಿಗೂ ಒಂದು ವಿಜ್ಞಾಪನೆ, ಒಳ್ಳೆ ಪಂಡಿತರ ನೋಡ್ಸಿ ಕೂಡಿಸ್ರಿ, ಯಾರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಸಿಟ್ಟಿದ್ದಾರೆಯೋ ಅಂತ ಆಚಾರನ ಸಮಪಂಥೀಲಿ ಅಲಂಕಾರಕ್ಕೆ ಕೂಡಿಸ್ಬಿಡ್ರಿ. ಯಾರ್ಯಾರು ಮಾದೂರ್ ಮನೆಯಲ್ಲಿ ನಾಯಿ ಬೆಳೆಸ್ತಾರೆಯೋ ಅಂಥವರು ಎಷ್ಟು ದೊಡ್ಡ ಪಂಡಿತರಾದರೂ ಅವ್ರನ್ನ ಅಲಂಕಾರಕ್ಕೆ ಕೂಡಿಸ್ಬಿಡ್ರಿ. ಬೇಸಿಕ್ ನಿಯಮಗಳು ಅದಾರು ಮಾಡೋವ್ರನ್ನ ಕೂಡಿಸ್ರಿ, ಹಂಗೆ ಪರಿಚಿಂಬಿಡ್ರಿ. ಒಂದು ಊರ್ಲಿನೂ ಮೂರು ದಿನ ರಾಯರ ಆರಾಧನೆ, ಅದಕ್ಕೆ ಮೇಲೆ 4ನೇ ದಿನ ಸುಗ್ಗಿಯಾನಂದ ತೀರ್ಥರ ಆರಾಧನೆ ಬೇರೆ ಮಾಡ್ತಾರೆ. ಆಗ ಒಂದು ಮಠಕ್ಕನು ಒಂದು ನನಗೆ 5 ಬ್ರಾಹ್ಮಣರು ಕೂರಿಸಿಟ್ರೆ 4 × 5 20 ಪರ್ಸನ್ಸ್ ಬೇಕು. 3 ಬಂದರು ಕೂರಿಸಿಟ್ರೆ ಕೂಡ 12 ಬಂದರು ಬೇಕು. ಅಷ್ಟು ಜನ ನಿಮಗೆ ಸಿಕ್ಲವಲ್ಲ ಆಚಾರ ಹಂಗಂತಾರೆ. ಅಷ್ಟು ಒಂದು ಸಿಕ್ಲವಾ? 3 ಬಂದ್ರನ್ನ ಹೇಳು. 3 ಬಂದರು ಸಿಕ್ಲವಾ? 2 ಬಂದ್ರನ್ನ ಹೇಳು. ಒಳ್ಳೆ ಪಂಡಿತರ ಹೇಳು, ಅವ್ರಿಗೆ ಸಮೃದ್ಧಿಯ ದಕ್ಷಿಣ ಕೊಡು. ಆ 2 ಬಂದಿರಲಿ ಮೊದಲಲ್ಲಿ ಕೂತ್ಕೊಂಡ್ರು ಅವರಲ್ಲಿ 3 ಬಂದರು ನಾವಾಗಣ ಮಾಡು, ಸಂಕಷ್ಟ ನಾರಾಯಣ ಪದ್ಯಂನ ಅನಿರುದ್ಧ. ಅದಕ್ಕೆ ಮೇಲೆ ಬಾಕಿ 2 ಬಂದಿರಲಿ, ಒಬ್ಬರಲ್ಲಿ 2 ಬಂದರನ್ನ ಮಾಡ್ರಿ ಅಂತವೇನು ಮಾಡಿದ್ರಂದ್ರೆ ನಿಮಗೆ 5 ಬ್ರಾಹ್ಮಣನ ಕೂರಿಸಿದ ಫಲ ನಿಮಗೆ ಸಿಕ್ಕುತ್ತೆ. ಆವಾಹನ ಮಾಡುವ ಲೆಕ್ಕರಾಮ ಹಂಗಂತ ಹೇಳಿದ್ದಾರೆ. ಅದಕ್ಕೋಸ್ಕರ ರಾಯರ ಆರಾಧನೆ ಈ ತಿಂಗಳ ಕೊನೆಯಲ್ಲಿ ಬರ್ತಾ 29, 30, 31 ಬರ್ತಾ. ಅದಕ್ಕೋಸ್ಕರ ಎಲ್ಲ ಮಠದಗಳು ಕೂಡ ಒಂದು, ನಾ ಯಾರನ್ನ ಕಂಪ್ಲೇಂಟ್ ಇಲ್ಲ, ಯಾವನನ್ನು ಇದು ಮಾಡಲ್ಲ. ದಯಮಾಡಿ ಅಲಂಕಾರಕ್ಕೆ ಪಂಡಿತರು ಬರ್ತಾರೆ, ಅವ್ರ ಜೊತೆಗೆ ನೀವು ಸೆಲೆಕ್ಟ್ ಮಾಡೋ ಕೂರಿಸ್ಬೇಕಾದವರು ಈ ಮಧ್ಯ ಆರಾಧನೆಗೆ ನೀವು ವೇದ ಓದಿದ ಬ್ರಾಹ್ಮಣ ತಾನು ಕೂಬೇಕು ಅಂತ ಡಿಸೈಡ್ ಮಾಡ್ರಿ. ಅಟ್ಲೀಸ್ಟ್ ಪೂರ್ವ ಆರಾಧನೆ ಉತ್ತರ ಆರಾಧನೆ ಬಿಡ್ರಿ. ಮಧ್ಯ ಆರಾಧನೆ ಇದನ್ನ ಒಳ್ಳೆ ಪಂಡಿತರನ್ನ ಕೂಗ್ರಿ, ಅಡ್ವಾನ್ಸ್ ಬುಕ್ ಮಾಡಿ ಇಡ್ರಿ. ಕೆಲವು ಮಠಗಳಿಲ್ಲ, ನಂಗೆ ನಾವೊಂದು ಕಾಲಿ ಚಪ್ಪಲಿ ಹಾಕ್ಲಾರೆ, ಶರ್ಟ್ ಹಾಕ್ಲಾರೆ, ಚಾತುರ್ಮಾಸ ವ್ರತ ಮಾಡ್ತಾನೆ. ಈಗ ಭಾಳ ಜನ ಚಾತುರ್ಮಾಸ ವ್ರತವೇ ಮಾಡೋದಿಲ್ಲ. ಚಾತುರ್ಮಾಸ ವ್ರತವೇ ಮಾಡ್ಲಾಂಗದವ್ರನ್ನ ನೀವು ಒಂದು ಅಲಂಕಾರದಲ್ಲಿ ಕೂಡಿಸಿಟ್ಟು ಏನು ಪ್ರಯೋಜನ ನಿಮಗೆ? ಅಲಂಕಾರ ಪಂಕ್ತಿ ಕೂಡಿಸಿಟ್ಟ ಪುಣ್ಯ ಮಠಕ್ಕೂ ಬರುದು. ಯಾರು ಸ್ಪಾನ್ಸರ್ ಮಾಡ್ತಾರೆಯೋ ಅವ್ರಿಗೂ ಅಲಂಕಾರ ಬ್ರಾಹ್ಮಣರಿಗೆ ಸೇವಾ ಮಾಡಿದ ಫಲ ಬರುದು. ಫಲವೇ ಇಲ್ಲಂಗ ಒಂದು ಆರಾಧನೆ ಮಾಡಬೇಕಾ? ನಿಷ್ಫಲವಾದ ಒಂದು ಆರಾಧನೆ ಬೇಕಾ? ಯೋಚನೆ ಮಾಡ್ರಿ ದಯಮಾಡಿ. ಇದು ನಾ ಹೇಳೋದನ್ನ ಅನ್ಯತಾ ಭಾವಿಸ್ಬೇಡ್ರಿ. ಎಲ್ಲರೂ ಒಳ್ಳೆ ಪಂಡಿತರ ನೋಡಿ ಕೂರಿಸ್ರಿ. 3 ದಿನ ನಿಮಗೆ ಆರಾಧನೆ ಮಾಡೋವರು, 3 ದಿನ ಪಂಡಿತರ ಸಿಕ್ಕಲ ನಮಗೆ ಶಾರ್ಟೇಜು ಹಂಗಂತ ಹೇಳಿದರೆ ಮಧ್ಯ ಆರಾಧನೆ ಮಾತ್ರ ಮಾಡಿ. ಅವತ್ತಿನ ದಿನ ವೇದ ಓದಿದ ಬ್ರಾಹ್ಮಣರು ದಂಡಿಯ ಬಂದರು ಇದ್ದಾರೆ, ಅವ್ರನ್ನ ಬರ ಹೇಳಿ ಅವ್ರನ್ನ ಕೂರಿಸ್ರಿ, ಅವ್ರಲ್ಲಿ ಆಶೀರ್ವಾದ ಪಡೆಯಿರಿ. ಅವರ ವೇದ ಮಂತ್ರ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಚರ ಕೊಟ್ಟರು ಅಂದ್ರೆ ಅದು ತಾನ ಮಂತ್ರಾಚರೆ. ಸ್ವಾಮಿಗಳು ಬರ್ತಾರೆ, ಪೂಜೆ ಮಾಡ್ತಾರೆ. ಆ ಸಮಯದಲ್ಲಿ ಸ್ವಾಮಿಗಳು ಎಲ್ಲರಿಗೂ ಶ್ರೇಷ್ಠ. ಸ್ವಾಮಿಗಳಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಸ್ವಾಮಿಗಳ ಪೂರ್ವಾದ ನಮ್ಮ ತಂದೆ ಕೂಡ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆದ್ರೆ ತಾಯಿ ಮಾತ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದಿಲ್ಲ, ತಾಯಿಗೆ ಸ್ವಾಮಿಗಳು ನಮಸ್ಕಾರ ಮಾಡ್ತಾರೆ. ಸೊ ಹೆತ್ತ ತಂದೆ ಕೂಡ ನಮಸ್ಕಾರ ಮಾಡ್ತಾರೆ ಆ ಸ್ವಾಮಿಗಳಿಗೆ. ಸೊ ಅಂತ ಸ್ವಾಮಿಗಳು ಕೂಡ ಸಭೆಯಲ್ಲಿ 4 ಬ್ರಾಹ್ಮಣರು ಇದ್ದಾರಂದ್ರೆ ಅವ್ರ ಕೈಲಿ ಮಂತ್ರಾಕ್ಷತೆ ಕೊಟ್ಟು
ಅವ್ರ ಬಾಯಿಂದ ವೇದ ಮಂತ್ರನ ಹೇಳು ಅಂತ ಹೇಳಿ ಅವ್ರ ಕೈಯಿಂದ ಅಕ್ಷತೆ ಎಲ್ಲಾಚರನ್ನ ಸೇಕರಣೆ ಮಾಡಿ ಒಂದು ಪಾತ್ರದಲ್ಲಿ, ಆ ಪಾತ್ರದಲ್ಲಿಂದ ತೆಗೆದು ಮೊದಲಿ ಸ್ವಾಮಿಗಳು ತನ್ನ ತಲೆ ಮೇಲೆ ಅಕ್ಷತೆ ಹಾಕಿಂತಾರೆ. ಅದಕ್ಕೆ ಮೇಲೆ ಬಾಕಿ ಬ್ರಾಹ್ಮಣಗಳನ್ನ ಅವರು ಅಕ್ಷತೆ ಹಾಕ್ತಾರೆ. ಅಂತ ಸ್ವಾಮಿಗಳೇ ಒಂದು ಪಂಡಿತರ ಕೈಯಿಂದ ಅಕ್ಷತೆ ತಕೊಂಡು ಹಾಕಿಂಬೋ ಒಂದು ಇದು ಧರ್ಮ ಇದಾವ ಕಾರಣ ಅಂತ ಪ್ರಸಿದ್ಧವಾದ ರಾಯರ ಆರಾಧನೆಗೆ ನೀವು ಎಷ್ಟು ಗೌರವ ಕೊಡಬೇಕು, ಹೆಂಗಂಗೆಲ್ಲ ಎಷ್ಟು ಉತ್ತಮವಾದ ಬ್ರಾಹ್ಮಣನ ನೀವು ಅಲಂಕಾರದಲ್ಲಿ ಕೂಡಿಸ್ಬೇಕು ಹಂಗಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡ್ಕೊಂಡ್ರಿ. ಅದೇ ಮರೆ ಮಾಡ್ರಿ. ಯಾರು ಚಾತುರ್ಮಾಸ್ಯ ಸಂಕಲ್ಪ ಮಾಡ್ಕೊಂಡ್ರಿ ಈ ವರ್ಷದಿಂದ, ಯಾರನ್ನವಾರು ಹೇಳಿದ್ರು ಕೂಡ ಕ್ಯಾನ್ಸಲ್ ಮಾಡ್ರಿ, ಒಂದು ತಪ್ಪೇ ಇಲ್ಲ. ಈ ವರ್ಷದಿಂದ ಯಾರು ಚಾತುರ್ಮಾಸ್ಯ ವ್ರತ ಮಾಡ್ತಾರೆಯೋ 4 ತಿಂಗಳನ್ನು ಅವ್ರನ್ನ ತ ಅಲಂಕಾರಕ್ಕೆ ಕೂಡಿಸುವೆ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಯಾರು ಮಾದೂರ್ ಮನೆಯಲ್ಲಿ ಆಚಾರ ಮನೆಯಲ್ಲಿ ನಾಯಿ ಬೆಳೆಸಲವೋ ಅಂತದವ್ರನ್ನ ಕೂಡಿಸುವೆ ಅಲಂಕಾರಕ್ಕೆ ಹಂಗಂತ ಸಂಕಲ್ಪ ಮಾಡ್ಕೊಂಡ್ರಿ. ಮೂರನೇದು, ಯಾವ ಆಚಾರು ಇಲ್ಲ ಪುರೋಹಿತರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ನ ನಡೆಸಿರ್ತಾರೆಯೋ ಕಾಸುಗೋಸ್ಕರ ಅಂತದವ್ರನ್ನ ಅಲಂಕಾರ ಪಂಥದಲ್ಲಿ ಕೂಡಿಸ್ಬಿಡ್ರಿ. ಇದು 3 ನೀವು ಸಂಕಲ್ಪ ಮಾಡಿಕೊಂಡ್ರಿ. ಬರೋ ಆಚಾರ ಬಂದು ಏದಾರು ಒಂದು ಉಪನ್ಯಾಸ ಮಾಡಬೇಕು. ಒಬ್ರೊಬ್ರಿಗೂ ಒಂದು ಅರ್ಧ ಗಂಟೆ ಹೊತ್ತು ಟೈಮ್ ಪಾಸಿಂಗ್ ಎಲ್ಲ ಆಚಾರ ಬರಲ್ಲ. ನಿಮ್ಮ ಮಠದಲ್ಲಿ ಅಡಿಗೆ ಲೇಟ್ ಆಗ್ಬೇಕು ಟೈಮ್ ಪಾಸ್ ಮಾಡ್ಲಕ್ಕೋ ಇಲ್ಲ ಬಂದ ಜನಗಳಿಗೆ ಟೈಮ್ ಪಾಸ್ ಮಾಡ್ಲಕ್ಕೋ ಆಚಾರ ಬರಲ್ಲ. ಅಲ್ಲಿ ಜ್ಞಾನ ಬಂದು ಜನಗಳಿಗೆ ಸೇರ್ಬೇಕು. ರಾಯರ್ ಜ್ಞಾನ ಉಪನ್ಯಾಸ ಮಾಡಿದರೆ ಸಂತೋಷ ಪಡೋರೆಂಬ ಒಂದೇ ಕಾರಣಕ್ಕೋಸ್ಕರ ಉಪನ್ಯಾಸ ಕೊಡ್ತಾರೆ. ಒಂದೇ ಆಚಾರ ಕೂತುಂಡು ಸಳಿ ಅಂತ ಹೇಳ್ಬಿಟ್ಟು ಆಚಾರ ಹೇಳ್ತಾರೆ ಕಿವಿಲಿ ಬಂದು, ಇನ್ನು ಅಡಿಗೆ ಆಳಕ್ಕೆ 1.5 hours ಆಗೋದು, ನೀವು 1.5 hours ಏನಿಗೆ ಬರ್ತೋ ಎಲ್ಲ ನೀವು ಮಾತಾಡ್ರಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಕ್ರಮ ಇಲ್ಲ. ಅವ್ರಿಗೆ ಒಂದು ಸಬ್ಜೆಕ್ಟ್ ಕೊಡ್ರಿ, ಈ ಸಬ್ಜೆಕ್ಟ್ ಏನ್ ಮಾತಾಡೋತೆ ಆಚಾರ. ಈಗ ತರ ಏಸಾವಸ ಉಪನಿಷತ್ ರಾಯರ್ ಖಂಡ ಅರ್ಥ ಮಾತಾಡೋತಾನೆ, ಅದ್ರ ಬತ್ತಿ ಮಾತಾಡ್ಲಿ. ಇನ್ನೊಬ್ರು ಕಠೋಪನಿಷತ್ ಮಾತಾಡೋತಾನೆ, ಅದ್ರ ಬತ್ತಿ ಮಾತಾಡ್ಲಿ. ಇನ್ನೊಬ್ರು ಪುರುಷ ಸೂಕ್ತ ಪತಿಯೇ ಮಾತಾಡ್ತಾನೆ, ಇನ್ನೊಬ್ರು ಸ್ತ್ರೀ ಸೂಕ್ತ ಪತಿ ಮಾತಾಡ್ತಾನೆ, ಇಲ್ಲಾಂದ್ರೆ ಇವರು ನ್ಯಾಯಸುಧಾ ಪತಿ ಮಾತಾಡ್ತಾನೆ, ಇಲ್ಲಾಂದ್ರೆ ಮಧ್ವ ವಿಜಯದ ಪತಿ ಮಾತಾಡ್ತಾನೆ, ಇಲ್ಲ ಮಧ್ವನಾಮದ ಪತಿ ಮಾತಾಡ್ತಾನೆ. ಏದಾದ್ರು ಒಂದು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಅವರು ಪೂರ್ತಿ ಒಂದು ಪ್ರವಚನ ಉಪನ್ಯಾಸ ಮಾಡಬೇಕು. ಬರೋರು ನೋಟ್ ಬುಕ್ ಪೆನ್ ತಗೊಂಡು ಮಠಕ್ಕೆ ಬನ್ರಿ. ಆರಾಧನೆ ದಿನ ಒರಿ ಕೈಯಿಂದ ಬರ್ಬೇಡ್ರಿ. ಕುಡಿಯಾಕ ಲೋಟವೇ ತಗೊಂಡು ಬರೋದಲ್ಲ, ಅವನ್ ಪ್ಲಾಸ್ಟಿಕ್ ಕಪ್ಪು ಪೇಪರ್ ಕಪ್ಪು ಕೊಡ್ತಾನ. ಅಲ್ಲಿ ಅಂಗಾರ ಹಚ್ಚಿಲ್ಲಕ್ಕ ಪ್ಲಾಸ್ಟಿಕ್ ಕಪ್ಪಲಿ ತಿಕ್ಕಿದ್ರೆ ಏನ್ ಬರೋದು, ಸೀಲಿ ಬೇಡೋದು. ಅದಕ್ಕೆ ಮೂರು ಪ್ಲಾಸ್ಟಿಕ್ ಕಪ್ಪನ ಇಟ್ಟುಂಡು ಆ 3 ಕಪ್ಪಳಿಂದ ತಿಕ್ತಾರ ಅಂಗಾರನ. ಮನೇಲಿ ಲೋಟವೇ ಇಲ್ಲವ, ಒಂದು ಲೋಟ ಕೈಲಿ ಹಾಕಿನ ಬರಬಾರ್ದು. ಕೈ ಬಾಡ್ಸಿಂದ ಬೀಸಿಂದ ಬರೋರು ಮಠಕ್ಕೆ ಬರೋಂತಲ್ಲ. ಲೋಟ ತಗೊಂಡ್ ಬನ್ರಿ. ಒಂದು ಲೋಟ, ಇನ್ನೊಂದು ಉಪಪಾತ್ರ, ನೀರು ಕುಡಿಯೋಕೆ ಒಂದು ಪಾತ್ರ, ಇನ್ನೊಂದು ಉಪಪಾತ್ರ. ಹಾಗೆ ಆ ಲೋಟ ನೀರು ಕುಡಿಬೇಕು. ನೀರೇ ಕುಡಿಬಾರ್ದು, ಬಲಭಾಗದಲ್ಲಿ ಇರಬೇಕು ಅಂತ ಹೇಳಿದೆ. ನೀರು ತಂಬಿಗೆನ ಎಡಭಾಗದಲ್ಲಿ ನೀರು ಇಟ್ಟು ಕುಡಿದ್ರೆ ಮದ್ಯಪಾನ ಮಾಡಿದಂಗ, ಲಿಕ್ಕರ್ ಕನ್ಸ್ಯೂಮ್ ಮಾಡಿದಂಗ, ಕಳ್ಳು ಸಾರಾಯಣೆಲ್ಲ ಕುಡ್ದಂಗ ಅಂತ ಹೇಳಿದೆ. ಬಲಭಾಗ ಇಟ್ಟಿರ್ಬೇಕು. ಅವಶ್ಯ ಇದ್ರೆ ನೀರು ಕುಡಿಬೇಕು, ಇಲ್ಲಾಂದ್ರೆ ಊಟ ಮಾಡಿ ಮುಡಿಸಿ 15 ನಿಮಿಷ ತಾಳಿತ ನೀರೇ ಕುಡಿಬೇಕು. ಅರ್ಧ ಹೊಟ್ಟೆ ಊಟ ಮಾಡಬೇಕು. ಕಾಲು ಹೊಟ್ಟೆ ಏರ್ ಸರ್ಕ್ಯುಲೇಷನ್, ಏರ್ ಸರ್ಕ್ಯುಲೇಷನ್ ಅದು ತಿರುಗಾಡಬೇಕು ಆ ಅನ್ನ. ಅದಕ್ಕೆ ಮೇಲೆ ಕಾಲು ಹೊಟ್ಟೆ ನೀರು ಊಟ ಮಾಡಿ 1/4 ಗಂಟೆ ಹೊತ್ತು ತಾಳಿ ನೀರು ಕುಡಿದ ಮೇಲೆ ಆ ನೀರು ಆ ಆಹಾರ ಎರಡೂ ಸೇರಿ ಮಿಕ್ಸಿಲಿ ಹೆಂಗ 3/4 ಜಾರ್ಲಿ ಹಾಕಿದ್ದಾನೆ ಮಿಕ್ಸಿ ಆನ್ ಮಾಡಿ ಅಂತಾನೆ ಅದು ವರ್ಕ್ ಆಗೋದು. ಮಿಕ್ಸಿ ಫುಲ್ ಹಾಕಿ ಆನ್ ಮಾಡಿದ್ರೆ ಒಂದು ಮಾಡುದು ಹಂಗೆ ನಿಂತಿರೋದು, ಕಂಬವಾಗ ನಿಂತಿರೋದ ಮಿಕ್ಸಿ. ಅದು ಓಡಿಯಾಡ್ಲಿಕ್ಕೆ ಜಾಗ ಬೇಕಲ್ಲ, ಅದು ವಾಯು ಓಡಿಯಾಡ್ಲಿಕ್ಕೆ ಜಾಗ ಬೇಕು. ಹಾಗೆ ಹೊಟ್ಟೆ ತುಂಬ ಊಟ ಮಾಡಬಾರದು, ಅರ್ಧ ಹೊಟ್ಟೆ ಊಟ ಮಾಡಬೇಕು. ಕಾಲು ಹೊಟ್ಟೆ ನೀರು ಊಟ ಮಾಡಿ 15 ತಾಳಿ ನೀರು ಕುಡಿಬೇಕು. 15 ಬಾಕಿ 25% ಕಾಲ್ ಭಾಗ ಸರ್ಕ್ಯುಲೇಟ್ ಆಗಕ್ಕೆ, ವಾಯು ಸರ್ಕ್ಯುಲೇಷನ್ ಆಗಕ್ಕೋಸ್ಕರ ಇದು ಆಗ ಜೀರ್ಣ ಆಗೋದು. ಒಳಗೋಗಿ ವಾಯು ಬಂದು ಅದನ್ನ ಇದು ಮಾಡ್ತಾನ, ಮಿಕ್ಸಿ ಆಪರೇಟ್ ಮಾಡ್ತಾನ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಸಿತ್ತಗ ಪ್ರಾಣಾಪಾನ ಸಮಾಯುಕ್ತಗ ಪಚಾಮಿನ್ನಂ ಚತುರ್ವಿಧ. ಅದೇ ರೀತಿಯಲ್ಲಿ ಎಲ್ಲರೂ ನಾ ಹೇಳಿದ 3 ಥಂಬ್ ರೂಲ್ ಗೈಡ್ಲೈನ್ ಇಟ್ಟನ್ರಿ. ಆ ರೀತಿಯಲ್ಲಿ ಇಂಥ ವರ್ಷ, ಈ ಬರೋ ವರ್ಷ, ಮುಂದೆ ಬರೋ 29, 30, 31 ರಾಯರ ಆರಾಧನೆಯನ್ನ ಎಲ್ಲ ಮಠದಲ್ಲಿ ವಿಜೃಂಭಣೆಯಾಗಿ ಸಂಭ್ರಮವಾಗಿ
ಮಾಡ್ರಿ. ಎಲ್ಲರಿಗೂ ರಾಯರ ಅನುಗ್ರಹ ಆಗಲೇ ಸಿಕ್ಕೋದು. ಇದು ನೋಡೋದು ನಿಮ್ಮ ಕರ್ತವ್ಯ. ಅದು ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಟ್ರಸ್ಟ್ ಯಾರು ಅಂದು, ಒರಿ ಚೇರ್ಮನ್ ಯಾರು ಅಂದು, ಒರಿ ಟ್ರಸ್ಟ್ ಮೆಂಬರ್ ಯಾರು ಅಂದು, ಇಲ್ಲ ಮಠದ ಮ್ಯಾನೇಜರ್ ಯಾರು ಅಂದು, ಒಬ್ಬರೊಬ್ಬರಿಗೆ ಇದಕ್ಕೆ ಪಾತ್ರ ವಹಿಸಬೇಕು. ಅದಕ್ಕೋಸ್ಕರ ಒಂದೊಂದು ಆದ್ರೆ ನಿಂಗೆ ಬೇಕಾದ್ರೂ ಈ ವಾರ ಈ ಆರಾಧನೆಗಳು, ನಂಗೆ ಬೇಕಾದ್ರೆ ನಾ ಆ ಆರಾಧನೆಗಳಂತೆಲ್ಲ ಇದೆಲ್ಲ ಕಟ್ಟಿಂಡು ಪಂಗು ಬಿಡಿಸುವ ಕೆಲಸ ಇಲ್ಲ. ಒಂದು ಬೆಳ್ಳಿ ಟಂಬ್ಲರ್ ನಿಂಗೆ ಫ್ರೆಂಡ್ಗೆ ಬೇಕು ಯಾರನ್ನ ಬೇಕಾದ್ರೆ ಬಂದು ಕೂರ್ಸಿ ಇಡೋದ? ಹಾಗೆಲ್ಲ ಮಾಡಬಾರದು. ಅವಶ್ಯ ಒಳ್ಳೆ ಪಂಡಿತರು, ಶಾಸ್ತ್ರಜ್ಞರು, ಚಾತುರ್ಮಾಸ ವ್ರತ ಮಾಡೋರು, ಏಕಾದಶಿ ನಿರ್ಜಲ ಉಪವಾಸ ಮಾಡೋರು, ಅತಿರಿಕ್ತ ಏಕಾದಶಿ ಬಂದಿದ್ರೆ 2 ಏಕಾದಶಿ ನಿರ್ಜಲ ಉಪವಾಸ ಮಾಡೋರು, ಇಂಥ ಮಾರಿ ಒಂದು ಬ್ರಾಹ್ಮಣ ಕೂಯಿ ನೀವು ಅಂಕಾರ ಪಂಕ್ತಿಯಲ್ಲಿ ಕೂಡಿಸಿ ಇಟ್ಟು ಅವ್ರಿಗೆ ನೀವು ಪಾದ ತೊಳೆದು ಆ ಪಾದ ನೀರನ್ನು ನೀವು ಪ್ರಕ್ಷಾಳನ ಮಾಡ್ಕೊಂಡ್ರಿ ಅಂದ್ರೆ ವಿಪ್ರಪಾದ ವಿನಿರ್ಮುಕ್ತೋ ತೋಯಂ ಶಿರಸಿ ಧಾರಯ, ತೋಯಂ ಶಿರಸಿ ಧಾರಯ. ತೋಯಂ ಆ ಪಾದ ವಾಶ್ ಮಾಡಿದ ಪಾದ ನೀರಾಗಿ ತೊಳೆದ ಆ ಪಾದದಿಂದ ನೀರ್ನ ವಿಪ್ರಪಾದದಿಂದ ಬಂದಿದ್ದು ವಿನಿರ್ಮುಕ್ತಂ ವಿಶೇಷವ ನಿರ್ಮುಕ್ತವಾಗ್ತ, ಚೂರು ಕೂಡ ಲವಲೇಸ್ ಇಲ್ಲಂಗ ಮಾಡಿಬಿಡ್ತೆ. ತೋಯಂ ಶಿರಸಿ ಧಾರಯ, ಆ ನೀರ್ನ ಪ್ರಕ್ಷಾಳನ ಮಾಡ್ಕೊಂಡ್ರೆ ತಲೆಯಲ್ಲಿ ಶಿರಸಲ್ಲಿ ಧಾರಣೆ ಮಾಡಿದ್ರೆ ನನ್ನ ಪಾಪಗಲ್ಲ ನಾಶ ಆಗುತ್ತೆ ಹಂಗಂತ ಹೇಳಿದೆ. ಅಂತ ಪಾಪಗಳ ನಾಶ ಆಗ್ಬೇಕು ಅಂದ್ರೆ ಅದಕ್ಕೆ ಎಂತ ಯೋಗ್ಯತಾಂಶ ಇರೋ ಆಚಾರಗಳನ್ನ ನೀವು ಅಲಂಕಾರಕ್ಕೆ ಕರಿಬೇಕು, ಕೂಡಿಸ್ಬೇಕು ಹಂಗಂಬೋದ್ರೆ ನೀವು ನಿರ್ಧಾರ ಮಾಡ್ಕೊಂಡ್ರಿ. ಊರು ಮನೆ ಕಥೆಯ ಹಂಗ ಊರು ಬಂದ್ರ ಮಠ ಎಲ್ಲಾರು ದಕ್ಷಿಣ ಮಂತ್ರಾಲಯ ಅಂತ ಎಲ್ಲಾರು ಹೇಳ್ಕೊಂತಾರೆ. ದಕ್ಷಿಣ ಮಂತ್ರಾಲಯ ಅಂತ ಮಂತ್ರಾಲಯ ಎಂಬುದು ಒಂದು ತಾನ. ಇದು ನಮ್ಮ ಊರು ಮಂತ್ರಾಲಯ, ಇದು ನಮ್ಮ ಊರ್ಲಿ ಇರೋ ರಾಯರ ಮಠ. ಚೆನ್ನೈಲಿರೋ ರಾಯರ ಮಠ, ತಿರುವಳ್ಳಿಕೆರೆಯಿರೋ ರಾಯರ ಮಠ, ಇನ್ನೊಂದು ತಾಮ್ರಮಳಿರೋ ರಾಯರ ಮಠ, ಮಾಂಬಳದಲ್ಲಿರೋ ರಾಯರ ಮಠ, ಹಿಂಗ ಆ ಪ್ರದೇಶದಲ್ಲಿರೋ ರಾಯರ ಮಠ. ಮಂತ್ರಾಲಯ ಎಂಬುದ್ರೆ ಅದು ಒಂದು ತಾಣ. ತುಂಗಾ ತೀರದಲ್ಲಿ ಇರೋ ಒಂದು ಮಠ, ಅದೇ ಮಂತ್ರಾಲಯ. ಬಾಕಿ ಎಲ್ಲ ಅಲ್ಲಿ ಹೋದ್ರೆ ಏನ್ ಫಲ ಸಿಕ್ಕೋದು ಆ ಫಲ ಇಲ್ಲಿ ರಾಯರು ಕೊಡ್ತಾರೆ. ಅಷ್ಟರ ಯಾರಕ ಹೋಳಕ ಆಳವೋ ಅಂದ್ರೆ ಒಂದು ಎಲ್ಲ ಬ್ರಾಹ್ಮಣ ಕರೆದು ಅಲಂಕಾರ ಪಂಕ್ತಿಗೆ ನಾವು ಕೂಡಿಸ್ತೇವು. ಪ್ಯಾಂಟ್ ಶರ್ಟೆ ಹಾಕಿಂದು ಬರೋರ್ನ ನಾವು ಅಲಂಕಾರಕ್ಕೆ ಕೂಡ್ಸೋದಿಲ್ಲ ಹಂಗಂತ ಸಂಕಲ್ಪ ಮಾಡಿ